ಮಾಡಬೇಕು. ಅರಿ ಅಂದ್ರೆ ಶತ್ರು ಅಂದರೆ ಯಾರು ಕೆಟ್ಟದಾರ ಒಂದಿಲ್ಲ, ಶತ್ರು ಕೆಟ್ಟಿರ್ತಾನೆ. ಮತ್ತು ಹಂತಂದ್ರೆ ನಾಶ ಮಾಡೋದು. ಯಾರಿಗೆ ಮೈ ಒಳಗೆ ಆತ್ಮನ ಒಳಗೆ ಶತ್ರು ನಷ್ಟ ಮಾಡೋದು ಶಕ್ತಿ ಅದು. ಶತ್ರು ನಷ್ಟ ಮಾಡೋದು ಶಕ್ತಿ ಅದ, ಅವ್ರಿಗೆ ಅಂತಾರು ಅರಿಹಂತ. ತಿಳ್ತ ಈ ಅರಿಹಂತ ಮತ್ತು ಶತ್ರುನು ಇದನ್ನು ಸ್ವಲ್ಪ ಇನ್ನೊಮ್ಮೆ ಹಿಂದಾಗ ಆವಾಜ್ ಇದನ್ನು ಹಾಕತ್ತೆ, ಸೌಂಡ್ ಇದನ್ನು ಹಾಕತ್ತೆ. ಅದೇ ಬಾಜುಕ आवाज़ से घूमते ही आवाज़ से इन्हें दूर तोगरे हाँ. ಅರಿಹಂತಂದ್ರೆ ನಾಯಿ ಬೇಡ. ಅರಿಹಂತಂದ್ರೆ ಅರಿ ಅಂದ್ರೆ ಶತ್ರು, ಅರಿ ಅಂದ್ರೆ ಎಲ್ಲ ಕೆಟ್ಟ ವಲ್ಸ್ ಎಲ್ಲ ಅರಿ. ನಮ್ಮ ಕರ್ಮ ನಮ್ಮ ಅರಿ ಅದು ಒಂದಿಲ್ಲ. ನಮ್ಮೇನು ಪ್ರಶ್ನೆ ಅದಾವು ಅದು ಅರಿ ಅದು ಒಂದಿಲ್ಲ. ಅಂದರೆ ಇಂಗ್ಲೀಷಾಗ ಏನಂತಾರು ಬ್ಯಾಡ್ ಥಿಂಗ್ಸ್ ಒಂದಿಲ್ಲ, ಅನ್ವಾಂಟೆಡ್ ಥಿಂಗ್ಸ್. ಅಂದರೆ ನಮಗೆ ಏನು ಬ್ಯಾಡ್ ಅದು ಅದಕ್ಕೆ ದುಃಖ ಅಂತೇವೆ. ನಮಗೇನು ಬ್ಯಾಡ್ ಅದ ಅದರ ಜೊತೆ ನಮಗೇನು ಹಾಕದ ಕ್ರೋಧ ಹಾಕದು, ದ್ವೇಷ ಹಾಕದು ಒಂದಿಲ್ಲ. ಮತ್ತು ನಮಗೇನು ಬೇಕದು ಆ ಥರ ಜೊತೆ ನಾವೇನು ಮಾಡ್ತೀವಿ, ಮಮತ್ತು ಮಾಡ್ತೀವಿ. ಇದನ್ನಂದ ಬೇಕು ಅಂದ್ರೆ ಮೋಹನ್ ಅಂತೀವಿ ಒಂದಿಲ್ಲ. ಈ ಎಲ್ಲ ನಮ್ಮ ಶತ್ರು ಅದಾವು, ನಮ್ಮ ಶತ್ರು ರಾಗ ಮತ್ತು ದ್ವೇಷ. ಈ ರಾಗ ದ್ವೇಷ ಯಾತರ ದೇಶದಿಂದ ಹಾಕದ, ಹೊರಗಿರೋ ದೇಶದಿಂದ. ಮಮತಾ, ಇವು ನನ್ನವ, ಇವು ನಮ್ಮ, ಇದನ್ನಂದ ಈ ಪ್ರಕಾರಿಯ ಭಾವನೆ ಅದ. ಇದಕ್ಕೆ ಮಮತ್ವ ಅಂತಾರೆ. ಏನಂತಾರೆ? ಮಮತ್ವ ಹೊಂದಿಲ್ಲ. ಮತ್ತು ಆತನ ಆ ಮಮತ್ವಗೆ ನಷ್ಟ ಮಾಡೋರು ಯಾರ? ಅರಿಹಂತ ಬಾಬಾ. ಈ ಅರಿಹಂತ ಪದ ಯಾವಾಗ ಸಿಗ್ತದೋ? ಯಾಳಿಕ ಅವ್ರು 4 ಚತುಷ್ಟಯ ಗಳಿಸ್ತಾರೆ. ಏನು ಗಳಿಸ್ತಾರೋ? 4 ಚತುಷ್ಟಯ ಯಾವುದವು? ಸ್ವಾಧ್ಯಾಯ ಯಾರು ಮಾಡ್ತೀರಿ? ಹಾಂ, ಬರೋಬರಿ. ಈ 4 ಮಾತು ಯಾವಾಗ ಗಳಿಸ್ತಾರೋ ಅವಾಗ ಅನಂತ ಚತುಷ್ಟಯ ಇರ್ತಾರೆ. ಅನಂತ ಚತುಷ್ಟಯ ಪ್ರಾಪ್ತ ಆಗನ ವ್ಯಕ್ತಿ ಆತ್ಮನ ಅರಿಹಂತ ಆಗ್ತಾನೆ ಹೊಂದಿಲ್ಲ. ಅಂದರೆ ಅರಿಹಂತದ ಇದನ್ನು ವ್ಯಾಖ್ಯಾತ. ಈ ಅರಿಹಂತ ಎಷ್ಟು ಕ್ಷಮತೆ ಅದು? ಈ ಅರಿಹಂತಕ್ಕಿತ್ತ ಯಾವ್ದು ಬಲವಾನ ಇಲ್ಲ ಈ 3 ಲೋಕದಾಗ. ಯಾರು ಬಲವಾನ ಅದಾರು ಅರಿಹಂತಗತ್ಲೆ? ಇಲ್ಲ. ಅರಿಹಂತ ಮೇಲೆ ಯಾರೂ ಉಪಸರ್ಗ ಮಾಡೋಕ್ಕೆ ಶಕ್ಯ ಇಲ್ಲ. ಎಷ್ಟೋ ತನ ನಮ್ಗೆ 4 ಚತುಷ್ಟಯ ಪ್ರಾಪ್ತ ಆಗಂಗಿಲ್ಲ, ಅಷ್ಟೋ ತನ ಪರೀಕ್ಷೆ ಹಾಕವು ಹೌದು. ಒಮ್ಮೆ ನಾವು ಪರೀಕ್ಷೆ ಮೇಲೆ ಜೀತ ಮಾಡಿದರು, ಪರೀಕ್ಷೆ ಗೆದ್ದು ಅಂದರೆ ಏನಾಕ್ಕದು? ನಮ್ಗೆ 4 ಚತುಷ್ಟಯ ಪ್ರಾಪ್ತ. ಆವಾಗ ನಮ್ಮದು ಅರಿಹಂತ. ಈ ಅರಿಹಂತ ಅಂದ್ರೆ ಸಿದ್ಧ ಆಗೋದು ಲಾಸ್ಟ್ ಉಪಾಯ. ಅರಿಹಂತ ಆಗೋಣ ನಾವು ಸಿದ್ಧ ಹಾಕ್ಯವು. ಒಮ್ಮೆ ನೀವು ಅರಿಹಂತ ಆದ್ರಿ ಅಂದರೆ ನಿಮ್ಮ ನಿಶ್ಚಲ ಅವಸ್ಥಾ ಪ್ರಾಪ್ತ ಆಯ್ತು. ನಿಶ್ಚಲ ಅವಸ್ಥಾ ಪ್ರಾಪ್ತ ಆಯ್ತು. ನಿಶ್ಚಲ ಅವಸ್ಥಾ ಪ್ರಾಪ್ತ ಆಗೋಣ ನಮಗೇನು ಮಾಡಬೇಕೇನೋ? ಏನೂ ಮಾಡೋದು ಜರಿಲ್ಲ. ಊಟ ಏನು ಬೇಡ, ಏನೂ ಬೇಡ. ಏನು ಬೇಕದು ಊಟ? ಅಂದರೆ ಅರಿಹಂತ ಅವಸ್ಥಾ ಅಂದರೆ ಸಿದ್ಧ ಅವಸ್ಥಾ. ಅರಿಹಂತ ಅವಸ್ಥಾ ಅಂದರೆ ಸಿದ್ಧ ಅವಸ್ಥಾ. ಒಮ್ಮೆ ಅರಿಹಂತ ಅವಸ್ಥಾ ಪ್ರಾಪ್ತ ಆಯ್ತು ಅಂದರೆ ಅವರು ಇಚ್ಛೆಲೆ ಏನೂ ಮಾಡೋಂಗಿಲ್ಲ. ಏನು ಮಾಡ್ತಾರೋ? ಏನು ಆಗೋದಾದ ಆಟೋಮೆಟಿಕ್ ಹಾಕೋದು. ಎಷ್ಟು ತನ ನಿಮ್ಮ ಆಯುಕರ್ಮ ಇರ್ತದೆ, ಎಷ್ಟು ತನ ಆಯುಕರ್ಮ ಇರ್ತದೆ ಅಷ್ಟು ತನ ಅರಿಹಂತ ಅವಸ್ಥೆ ಅದು. ಆಯುಕರ್ಮ ಮುಗಿಯನ ಅವ್ರು ಏನು ಮಾಡ್ತಾರೋ? 3 ಕಾಯ ನಿರೋಧ ಮಾಡ್ತಾರೆ. ಯಾವ ನಿರೋಧ ಮಾಡ್ತಾರೋ? ಮನಯೋಗ ನಿರೋಧ, ವಚನ ಯೋಗ ನಿರೋಧ ಮತ್ತು ಕಾಯಯೋಗ ನಿರೋಧ. ಆ ಥರ ಅವರು ಮೊದಲು ಯಾವ ಥರ ನಿರೋಧ ಮಾಡ್ತಾರೋ? ಇಲ್ಲ, ಮನೋ ನಿರೋಧ ಮಾಡ್ತಾರೆ. ಯಾಕೆ ಮಾಡ್ತಾರೋ? ಅವ್ರ ಚತುಷ್ಟಯ ಸವನ ಚಲೋ ಇರ್ತದೆ ಒಂದಿಲ್ಲ. ಎಲ್ಲ ಪರೀಕ್ಷೆ ಎಲ್ಲ ಗೆದ್ದಿದ್ದಿರ್ತಾರೆ, ಅವ್ರಿಗೆ ಅನಂತ ಶಕ್ತಿ ಇರ್ತದೆ. ಆ ಪ್ರಕಾರ ಅವ್ರು ಏನು ಮಾಡ್ತಾರೋ? ಮನದ ನಿರೋಧ ಮಾಡ್ತಾರೆ. ಖರೆ ನಾವು ಮನದ ನಿರೋಧ ಹಿಂಗೆ ಆಗಂಗಿಲ್ಲ.
ಮನ ನಿರೋಧ ಅಂದರೆ ಮನಗುಪ್ತಿ, ವಚನ ನಿರೋಧ ಅಂದರೆ ವಚನಗುಪ್ತಿ, ಕಾಯ ನಿರೋಧ ಅಂದರೆ ಕಾಯಗುಪ್ತಿ. ಹೌದಿಲ್ಲ? ಅವ್ರು ಏನು ಮಾಡ್ತಾವ್ರು, ನಿರ್ವಾಣ ಆಗೋಕ್ಕಿಂತ ಮೊದಲು 14ನೇ ಗುಣಸ್ಥಾನ ಒಳಗೆ ಅಂತಿಮ ಸಮಯಕ್ಕೆ ಏನಾಗ್ತದೆ, ಅವರು ಮನಯೋಗ ನಿರೋಧ ಆಗ್ತದೆ. ತತ್ಕಾಲ್ ವಚನ ಯೋಗ ನಿರೋಧ, ಹಿಂದಗಡೆ ಅವ್ರು ಕಾಯಯೋಗ ನಿರೋಧ ಮಾಡ್ತಾರೆ. ಕಾಯಯೋಗ ನಿರೋಧ ಅಂದರೆ ಏನು? ಕಾಯ ಅಂದರೆ ನಿಮ್ದೊಂದು ಈ ಶರೀರ. ಕಾಯ ಅಂದ್ರೆ ಶರೀರ. ಈ ಶರೀರ ಯಾತ್ರ ಮೇಲೆ निंदितद कशाने, हे शरीर कशामुळे टिकून आहे? आयु कर्म. ನೀವು ತಿಳ್ಕೋಬೇಕು, ದ್ರವ್ಯ ಪ್ರಾಣ ಮತ್ತು ಭಾವ ಪ್ರಾಣ. ಏನು ತಿಳ್ಕೊಳ್ಳೋದದ? ದ್ರವ್ಯ ಪ್ರಾಣ ಎಷ್ಟದಾವು ಮತ್ತು ಭಾವ ಪ್ರಾಣ ಎಷ್ಟದಾವು? ಭಾವ ಪ್ರಾಣ ಎಷ್ಟದಾವು? ಹಾಂ ಹೇಳಿ ಹೇಳಿ, ನಿಮ್ಗೆ ಗೊತ್ತದ ಹೇಳ್ರಿ. ಭಾವ ಪ್ರಾಣ ಎಷ್ಟದಾವು ಮತ್ತು ದ್ರವ್ಯ ಪ್ರಾಣ. ಇನ್ನೊಂದು ಕೇಳ್ತೇನೆ, ಈ ಶರೀರದ ಪ್ರಾಣ ಯಾವುದು ಮತ್ತು ಆತ್ಮದ ಪ್ರಾಣ ಯಾವುದು? ಏನು ಆತ್ಮದ ಪ್ರಾಣ ಅದು? ಅದು ಭಾವ ಪ್ರಾಣ. ಮತ್ತು ಶರೀರ ಪ್ರಾಣ ಅದ ದ್ರವ್ಯ ಪ್ರಾಣ. ಶರೀರ ಪ್ರಾಣ ಎಷ್ಟು? 10 ಅದಾವು. ಯಾವ? ಮನೋಬಲ, ವಚನ ಬಲ, ಕಾಯಬಲ, ಪಂಚ ಇಂದ್ರಿಯ ಮತ್ತು ಶ್ವಾಸ ಉಚ್ಛ್ವಾಸ. ಈ ಶ್ವಾಸ ಉಚ್ಛ್ವಾಸ ಅಂದ್ರಿಂದ ಆಯುಕರ್ಮ. ಎಷ್ಟೋ ತನ ಶ್ವಾಸ ಆಯುಕರ್ಮ ಅದ, ಅಷ್ಟೋ ತನ ಶ್ವಾಸ ಚಾಲು ಅದು. ಒಂದಿಲ್ಲ, ಅದಕ್ಕೆ ಅವರು ನಿರ್ವಹಣೆ ಆಗೋಕ್ಕಿಂತ ಮೊದಲು ಅಂದರೆ ಅಂತಿಮ ಎಂಡ್ ಏನು ಮಾಡ್ತಾರೆ ಅವರು? ಶ್ವಾಸ ನಿರೋಧ ಮಾಡ್ತಾರೆ, ಅಂದರೆ ಕಾಯ ನಿರೋಧ ಮಾಡ್ತಾರೆ. ನಿಮ್ಗೆ ನಮ್ಗೆ ಅದನ್ನು ಶಕ್ಯ ಅದನ್ನ. ಈಗ ಮನ್ ನಿರೋಧ ಈಗ ಶಕ್ಯ ಇಲ್ಲ, ಖರೆ ವಚನ ನಿರೋಧ ಈಗ ಶಕ್ಯ ಅದ, ಕಾಯ ನಿರೋಧನೂ ಶಕ್ಯ ಅದ. ಸ್ವಲ್ಪ ಪೀರಿಯಡ್ ಸಲಕ್ಕೆ ಕಾಯಂ ಅನ್ನಂಗಿಲ್ಲ. ನಿಮ್ಗೆ ನಮ್ಗೆ ಖರೆ ಸುಖ ಬೇಕು ಏನು ಖೋಟೆ ಸುಖ ಬೇಕು? ಖರೆ ಸುಖ ಬೇಕಂದ್ರೆ ಶಾಶ್ವತ ಶಾಂತಿ. ಅವ್ರಿಗೆ ಯಾರು ಗಳಿಸಿದವರು ಅರ್ಯಂತಾಗನ ಅವ್ರು ಶಾಶ್ವತ ಸುಖಿ ಗಳಿಸಿದಾರಲ್ಲ, ಅಂದರೆ ನಿರ್ವಾಣ ಆಗ್ತಾರೆ. ಆ ನಿರ್ವಾಣ ಹೋಗೋದು ಅಂದ್ರೆ ಆಯುಕರ್ಮ ಅದಕ್ಕೆ ವಿರೋಧ ಅದು. ಹೌದಿಲ್ಲ? ಆಯುಕರ್ಮ ಅಡಚಣೆ ಅದು. ಎಷ್ಟೋ ತನ ಆಯುಕರ್ಮ ಅದ, ಅಷ್ಟೋ ತನ ನೀವು ಮತ್ತು ನಾವು ಸಂಸಾರದಾಗಿದ್ದು. ಅರ್ಯಂತನೂ ಸಂಸಾರಿ ಅದರು, ಅರ್ಯಂತನೂ ಸಂಸಾರ. ಯಾಕೆ? ಆಯುಕರ್ಮಿನ ಖಲಸ ಆಗಲಿಲ್ಲ. ಯಾವ ಎಳೆಗೆ ಆಯುಕರ್ಮ ಖಲಾಸ ಆಗ್ತದೆ ಆ ಎಳೆಗೆ ಅವ್ರದ್ದು ನಿರ್ವಾಣ ಆಗ್ತಾರೆ. ಅದನ್ನು ಸ್ಟೇಜ್ ಅವ್ರದ್ದು ಶೇವಟ್ ಇರ್ತದೆ. ಖರೆ ನಾವು ಹೇಗೆ ಮಾಡಬೇಕು? ಒಂದು 5 ಮಿನಿಟ್ ದಶಿಂದ ಸಂಕಲ್ಪ ಮಾಡೋದು. ಏನು ಮಾಡೋದು? 5 ಮಿನಿಟ್ ದಶಿಂದ ಸಂಕಲ್ಪ ಮಾಡೋದು. ಸಂಕಲ್ಪ ಏನು ಮಾಡೋದು? ನಾನು ಮರಾಠಿದಾಗ ಹೇಳಿದೆನು, ಏನು ಹಿಂದಿ ಹೇಳಿ, ಕನ್ನಡ ಹೇಳಿ. ಕನ್ನಡ ಸ್ವಲ್ಪ ಹೆರಲಕ್ಕ ಹಾಂ. ನಾವು ಏನು ಮಾಡಬೇಕು? ಮೊದಲು ಕಾಯೋಗ ನಿರೋಧ ಮಾಡೋದು 5 ಮಿನಿಟ್ ಸಲಕ್ಕೆ. ಎಷ್ಟು? 5 ಮಿನಿಟ್ ಸಲಕ್ಕೆ. ಅದರ ಮೊದಲು ಅದರ ಮರಾಠಿಗೆ ಹೇಳ್ತಾನೆ, ನಿಮ್ಗೆ ತಿಳ್ಬೋದು, ನಂಗೆ ಹೇಳಕ್ಕೆ बरंगिಲ್ಲ संग. आपल्याला पहिला काय विरोध करायचा आहे, कारण ते आपण 5 मिनटं करू शकतो. आणि तो संकल्प, ಇದಕ್ಕೆ ಏನಂತಾರೆ? ಸಂಕಲ್ಪ. ಎಲ್ಲಿ ನಿಮ್ಮ ಸಂಕಲ್ಪ ಇರ್ತದೆ ಅಲ್ಲಿ ನಿಮ್ದು ಪರೀಕ್ಷೆ ಅದು. ಯಾವಾಗ ನಿಮ್ದು ಸಂಕಲ್ಪ ಇರ್ತದೆ ಆವಾಗ ನಿಮ್ದು ಪರೀಕ್ಷೆ ಅದ. ಪರೀಕ್ಷೆಗೆ ಕೂತಾನ ನಿಮ್ಮ ಸರ್ಟಿಫಿಕೇಟ್ ಸಿಗ್ತದಿಲ್ಲ. ಪರೀಕ್ಷೆಗೆ ಸರ್ಟಿಫಿಕೇಟ್ बाहर परीक्षे ಒಳಗೆ ಪರೀಕ್ಷೆಗೆ ಕುಂಟಿರ್ತಾರೆ. ಹಾಂ, ಅಲ್ಲಿ ನಿಮ್ಗೆ ಸರ್ಟಿಫಿಕೇಟ್ ಸಿಗ್ತದಿಲ್ಲ. ಪಾಸ್ ನಾಪಾಸ. ಪಾಸ್ ಆದರೆ ನಿಮಗೆ ಲೌಕಿಕ ನೌಕರಿ ಸಿಗ್ತದೆ, ನಾಪಾಸ್ ಆಗಂಗೆ ಸಿಗಂಗಿಲ್ಲ. ಆ ಪ್ರಕಾರ ನಾವು ಪ್ರತಿ ಕ್ಷಣ ಸಂಕಲ್ಪ ಮಾಡೋದು. ಮತ್ತು ಸಂಕಲ್ಪ ಏನು ಮಾಡೋದು? ಒಂದು 5 ಮಿನಿಟ್ ಹೇ ಭಗವಾನ್, ನೀವು ಹೆಂಗೆ ಶಾಂತ ಕುಂತಿರೋ ಕೆಲಸ ಶಾಶ್ವತ ಶಾಂತಿ ಬೆಳೆಸಿದಿರಿ ಹೌದಿಲ್ಲ? ಆ ಪ್ರಕಾರ ಆ ಶಾಶ್ವತ ಶಾಂತಿ ಅಂದ್ರೆ ಅನಂತ ಸುಖ. ಆ ಅನಂತ ಸುಖ ನಂಗೆ ಬೇಕಾದ. ಈ ಸಲಗೆ ನಾನು ಏನು ಮಾಡ್ತೇನೆ? 5 ಮಿನಿಟ್ ಶಾಂತ, 5 ಮಿನಿಟ್ ಸಂಕಲ್ಪ. ಈಗ ಮಾಡೋಣ ಎಲ್ಲರೂ 5 ಮಿನಿಟ್ ಸಂಕಲ್ಪ. ಹಾಂ, ಈಗ ನಿಮ್ಮ ಕಡೆ ಮೊಬೈಲ್ ಅದ, ಅದ್ರ ಮೇಲೆ 5 ಮಿನಿಟ್ ಗಜರ್ ಹತ್ತದ ಬರ್ತದೆ ಟೈಮ್ ಸೆಟ್ ಮಾಡೋಕೆ. ಮೊದಲು ನಿಮ್ಮದು ಇನ್ಕಮಿಂಗ್ ಬಂದ್ ಮಾಡಿರಿ ಎಲ್ಲರೂ ಫೋನ್ದಾಗ.
ಎಲ್ಲರ ಫೋನ್ ಮೇಲಿಂದ ಇನ್ಕಮಿಂಗ್ ಬಂದ್ ಮಾಡೋದು. ಯಾಕಂದ್ರೆ ಅದನ್ನ ನಾವು ತಿಳ್ಕೊಳ್ಳೋದು 5 ಮಿನಿಟ್ ಕಂಪ್ಲೀಟ್ ಆಗ ನಮ್ಗೆ ತಿಳ್ಬೇಕು ಹೆಂಗೆ ಗಜರದು ಹೊಂದೆ ಈಗ ಸಂಕಲ್ಪ ಮಾಡೋದು ಆಯಿತು. ಈಗ ಇಲ್ಲ ಅವ್ರ ಕೈಗೆ ಇರಲಿ. ನೀವು या प्रकारे ಶಾಂತ ಆತ್ಮಶೆ ಶಾಶ್ವತ ಶಾಂತಿ ಗಳಿಸಿದಿರಿ ಅದ ಹೇತುಲೆ ನಾವು ಈಗ 5 ಮಿನಿಟ್ ಶಾಂತ ಕೊಂಡಿರ್ತೀವಿ. ಈ 5 ಮಿನಿಟ್ ಅಂದರೆ ಗಜರ ಆಗೋಕ್ಕಿಂತ ಮೊದಲು ನಾ ಕಣ್ಣು ತೆರಂಗಿಲ್ಲ, ಬಾಯಿ ತೆರಂಗಿಲ್ಲ, ಮತ್ತು ಶರೀರ ಅಡಿಗಾಳಿಸಂಗಿಲ್ಲ. ಗೊತ್ತದ? ಈ ಆವಾಜ್ ಬರೋ ತಕ್ಕ ನಾವು ಶಾಂತ ಮುಚ್ಚರಿಕೆ ಏನೂ ಆಗಲಿ ನಾ ಎಲ್ಲ ಅದು ಏನೂ ಆಗಲಿ ಏನು ಆಗ್ತದ ಕರ್ಮದ ಫಲ ಅದು. ನಾವು ಭೂತಕಾಳ ಒಳಗೆ ಏನು ಮಾಡಿದೆವು ಅದು ನಾವು ಕರ್ಮ, ಅದ ನಾವು ಕ್ರಿಯಾಗತ್ಲೆ ಬಿತ್ತಿದೆವು, ಕರ್ಮ ಬಿತ್ತಿದೆವು, ಅದನ್ನು ಫಲ ಈಗ ವರ್ತಮಾನದಾಗ ನಮ್ಗೆ ಸಿಗ್ತದೆ. ಅದಕ್ಕೆ ನೋಡೋದು ಜ್ಞಾನ ದರ್ಶನ ಸ್ವಭಾವಲೆ, ಆತ್ಮದ ಸ್ವಭಾವಲೆ ನೋಡೋದು ಇದು ನಮ್ಮ ಜ್ಞಾನ ದರ್ಶನ ಸ್ವಭಾವ ಆಯ್ತು. ಮತ್ತು ಇದನ್ನ ನಮ್ಮ ಜ್ಞಾನೋಪಯೋಗ ಅದು. ಮತ್ತು ಜ್ಞಾನೋಪಯೋಗ ಅಂದರೆ ಕರ್ಮ ನಿರ್ಧಾರ. ಈಗ ತಕ್ಕ ಈ ಶಾಂತಿ ನಮ್ಗೆ ಸಿಗ್ತೇನಾ ಸ್ವಂತ ಮನಸ್ಸು ಕೇಳೋದು. ಮತ್ತು ಈಗ ನೀವು ಶಾಂತಿ ಅನುಭವ ಮಾಡ್ತೀರಿ. ದಿನ ಆಯ್ತೇನಿಲ್ಲ ಬಾಬು ಆವಾಜ್ ಹೆಂಗಾಗ್ತದೆ ಅದು ಹೇಳಿ ಬಂದು ಈಗ 4 ಮಿನಿಟ್ ಆಯ್ತು. 4 ಮಿನಿಟ್ ನಿಮ್ಗೆ ಸುಖ ಸಿಕ್ತು ದುಃಖ ಸಿಕ್ತು? ಯಾರ ಕೈಯಾಗದ? ಯಾರ ಕೈದೇಶ ನಿಮ್ಗೆ ಸುಖ ಸಿಕ್ತು? ನಿಮ್ಮ ಕೈಯಾದಾಗ ಅದೇನು ಸುಖ? ಆ ಪ್ರಕಾರ ಸುಖ ಮಾಡೋದು ಅಂದರೆ ಈ ಪಂಚಪರಮೇಷ್ಠಿ ಏನು ಹೇಳೋದು, ಪಂಚಪರಮೇಷ್ಠಿ ಮಹಾತ್ಮೆ ಅಂತ ಹೇಳೋದು. ಈ ಥರ ಚಾಲು ಆಯ್ತು. ಅದು ಆರ್ಯನ್ ದರ್ಶನ ಚಾಲು ಆಯ್ತು. ಆರ್ಯಂತ ಅರ್ಥ ನಿಮಗೆ ಹೇಳೋದು ಯಾರ ದುಃಖದ ದೂರ ಮಾಡೋದು ಶಕ್ತಿ ಅದ ಅವ್ರಿಗೆ ಅರಿಯಂತ. ಅಂದ್ರೆ ಅದನ್ನು ಪೈಲೆ ಹೆಂಗಾತು ನಾವು ಸಂಕಲ್ಪ ಮಾಡೋದು ಒಂದಿಲ್ಲ ಅಂದ್ರೆ ಅರಿಯಂತ ಮೀನಿಂಗ್ ಏನ ದುಃಖದ ಯಾರೇ ದೂರ ಮಾಡೋದು ಶಕ್ತಿ ಅದ ಅಂತಂದ್ರೆ ನಷ್ಟ ಮಾಡೋದು ಒಂದಿಲ್ಲ ಅವರ ಅರಿಹಂತ. ಮತ್ತು ಸಿದ್ಧ ಅಂದರೆ ಯಾರ? ಸಿದ್ಧ ಆಗಾನ ಏನು ಮಾಡಬೇಕಾಗ್ತದೆ? ಸಿದ್ಧ ಆಗಾನ ಏನು ಮಾಡಬೇಕಾಗ್ತದೆ? ಏನು ಮಾಡೋದು ಅಂದರೆ ಅವರು ಕೃತಕೃತ್ಯ ಇರ್ತಾರೆ. ಈಗ ನಂಗೆ ಮಾಡೋದು ಏನೂ ಇಲ್ಲ, ಮಾಡೋದು ಏನೂ ಇಲ್ಲ, ಅವಾಗ ಅವ್ರಿಗೆ ಏನೂ ದುಃಖ ಇಲ್ಲ. ಈ ಅವಸ್ಥೆ ಸಲುವಾಗಿ ನಾವು ಸಿದ್ಧಪದ ಗಳಿಸ್ಬೇಕು. ಸಿದ್ಧ ಅಂದರೆ ಏನರೇ ಸಾಧ್ಯ ಮಾಡೋದು. ಸಿದ್ಧ ಅಂದರೆ ಈಗ ಅವ್ರಿಗೆ ಸಾಧ್ಯ ಮಾಡೋಕೆ ಏನೂ ಇಲ್ಲ, ಎಲ್ಲ ಸಾಧ್ಯ ಮಾಡಿದ್ದಾರೆ, ಅದಕ್ಕೆ ಸಿದ್ಧಾವಸ್ಥೆ ಅಂತಾರೆ ಒಂದಿಲ್ಲ. ಅಂದರೆ ಸಂಸಾರದಾಗ ಈಗ ನಾವು ಏನು ಗಳಿಸಿದದ್ದು ಅದೆಲ್ಲ ಅನಿತ್ಯದು. ನಿತ್ಯದ ಏನದ ಇಲ್ಲ ಒಂದಿಲ್ಲ. ಏನು ನಿತ್ಯದ ಅದನ್ನು ಗಳಿಸೋರು ಅದು ಸಿದ್ಧಪದು ಒಂದಿಲ್ಲ. ಅಂದ್ರೆ ಸಂಸಾರದಾಗ ಲೌಕಿಕ ಮತ್ತು ಪಾರಲೌಕಿಕ ಅಂತೇವೆ ನಾವು. ಲೌಕಿಕ ಮತ್ತು ಪಾರಲೌಕಿಕ. ಲೌಕಿಕದಾಗ ಶ್ರೇಷ್ಠ ಯಾರಾದರು ಮತ್ತು ಪಾರಲೌಕಿಕ ಶ್ರೇಷ್ಠ ಯಾರಾದರು ಹೇಳ್ರಿ? ಲೌಕಿಕದಾಗ ಅಂದರೆ ಈ ಬಹುದಾಗ ಒಳಗೆ ಯಾರು ಶ್ರೇಷ್ಠ ಆದರು? ಆರ್ಯರು. ಮತ್ತು ಪಾರಲೌಕಿಕ ಶ್ರೇಷ್ಠ ಇದ್ದಾರೆ ಸೀದ. ಬಟ್ ನಮ್ದು ಏಮ್ ಅಂದರೆ ಸಾಧ್ಯ ಏನಿರಬೇಕು? ನಮ್ಗೆ ಸಿದ್ಧ ಆಗೋದದು. ಏನಾಗೋದದು? ಇದನ್ನೇ ಭಾವನೆ ಮಾಡೋದು. ಅದಕ್ಕೆ ನಾವು ಮಂದಿರದಾಗ ಹೋಗ್ತೇವೆ, ಮುಂಜಾನೆ ದರ್ಶನ ತಗೋತೀವಿ, ಮಧ್ಯಾಹ್ನ ಹೋಗ್ತೇವೆ ದರ್ಶನ, ಸಂಜೆ ಮುಂದೆ ಹೋಗ್ತೇವೆ 2-3 ಸರಿ ದರ್ಶನ ತಗೋತೀವಿ. ಆವಾಗ ನಮ್ಮದು ಭಾವನೆ ಏನೇ ಆಗಬೇಕು, ಹೇ ಪ್ರಭು, ಹೇ ಭಗವಾನ್. जरा मराठी घेते ना. हे प्रभु, हे भगवान, आपण अनंत ज्ञान, अनंत दर्शन, अनंत अतीन्द्रिय आनंद, अनंत वीर वाले अरिहंत प्रभु आपणास तिरुवार नमोस्तु नमोस्तु नमोस्तु. हे प्रभु, हे भगवान, आपण एक जीवद्रव्य आहात, जीवत स्वरूप. आपण एक जीवद्रव्य आहात. आपल्या जीवद्रव्यामध्ये ज्ञानगुण, दर्शनगुण, आनंदगुण, चारित्र्यगुण आदी अनंत गुणांचा पिंड आहे. आपल्या जीवद्रव्यामध्ये धर्मद्रव्य,
अधर्म द्रव्य, आकाश द्रव्य, काल द्रव्य, पुद्गल द्रव्य ही नाही. आपण एकटे आहात, एक आहात. और ओबरा एकटे आहात, एक आहात. आपण कोणाचे कर्ता करविता अनुमोदक पण नाहीत. ಅವ್ರು ಯಾರು ಏನು ಮಾಡ್ತಾರೆ? ಇಲ್ಲ, कर्ता करविता अनुमोदक पण नाही. मीही आपल्यासारखा एक जीवद्रव्य ಅಂದರೆ ಸ್ವಂತ विषयी ನಾವು श्रद्धान ಮಾಡೋದು. मीही आपल्यासारखा एक जीवद्रव्य आहे. माझ्याही जीवद्रव्यामध्ये श्रद्धागुण, ज्ञानगुण, दर्शनगुण, आनंदगुण, चारित्र्यगुण आदी अनंत गुणांचा पिंड आहे. ನೀವ ನಾವ ಎಲ್ಲರೂ ಜೀವ. ಏನೇನು ಜೀವ ಅದರ ಜೀವಾತ್ಮ ಆತ್ಮದೃಷ್ಟಿಲೇ ಅನಂತ ಗುಣಂचा पिंड आहे. ಅಂದರೆ ಅನಂತ ಗುಣ ನಿಮ್ಮ ಆತ್ಮದಾಗ ಒಳಗೆ. ಅದರ ಮೇಲೆ ಶ್ರದ್ಧಾನ, ಅದಕ್ಕೆ ಏನಂತಾರೆ? ಆತ್ಮಶ್ರದ್ಧಾನ. ಆತ್ಮಶ್ರದ್ಧಾನ ಯಾರಿಗದ ಅವ್ರಿಗೆ ಸಮ್ಯಕ್ ದರ್ಶನ ಅಂತ. ಇಲ್ಲಿಕರೆ ಹೊರಗಿನ श्रद्धाನ ಮೇಲೆ ಸಮ್ಯಕ್ दर्शन ಇಲ್ಲ. तर मी तुमच्यासारखा जीवद्रव्य, माझ्याही जीवद्रव्यामध्ये ज्ञानगुण, दर्शनगुण, चारित्र्यगुण आदी अनंत गुणांचा पिंड आहे. हा अनंत गुणांचा पिंड असणारा मी जीवद्रव्य, हे माझं सम्यक दर्शन, सम्यक ज्ञान. सम्यक दर्शन ಅಂದ್ರೆ ಖರೆ ವಿಶ್ವಾಸ. ಹೌದಿಲ್ಲ? ಇದನ್ನ ನಾ ಅನಂತ ಗುಣದ ಪಿಂಡ ಅದನ್ನು ಆತ್ಮಸ್ವರ. ಹೌದಿಲ್ಲ? ಇದನ್ನು ನಮ್ಮ ಸಮ್ಯಕ್ ದರ್ಶನ. ಮತ್ತು ಇದನ್ನ ನಮ್ಮ ಸಮ್ಯಕ್ ಜ್ಞಾನ ಅದ. ಏನದ? ಸಮ್ಯಕ್ ಜ್ಞಾನ ಅದ. ಇದನ್ನು ತಿಳ್ಕೊಂಡೆ ಇತರ ಮೇಲೆ ಶ್ರದ್ಧಾನ ಮಾಡಿ ನಾವೇನು ಶಾಂತ ಕೊಂಡಿರ್ತೇವೆ, ಆದ ಸಮ್ಯಕ್ ಜ್ಞಾನ. ಅದಕ್ಕೆ ಏನಂತಾರೆ? ರತ್ನತ್ರಯ. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಾನಿ ಮಾರ್ಗ ತತ್ವಸೂತ್ರ ಅಂತ ಹೇಳಿದ್ದಾರೆ. ಅಲ್ಲಿಂದ ನಮ್ಮ ಚಾರಿತ್ರ ಚಾಲು. ಅಂದರೆ ನಾವೇನು ಪಂಚಪರಮೇಷ್ಠಿ ಮಹಾತ್ಮೆ ತಿಳ್ಕೋತೇವೆ, ಪೈಲ ಅವ್ರದ್ದು ಅರ್ಥ ತಿಳ್ಕೊಬೇಕು. ಒಂದಿಲ್ಲ ಅಂದ್ರೆ ತನ್ನ ಮಹಾತ್ಮೆ ನಮಗೆ ತಿಳಿತದೆ. ಅರ್ಯಂತ ಆತು, ಸಿದ್ಧ ಆತು. ಒಂದಿಲ್ಲ ಹಿಂದಗಡೆ ಏನು? ಆಚಾರ್ಯ. ಅರ್ಯಂತ ಸಿದ್ಧ ಆಚಾರ್ಯ. ಆಚಾರ್ಯ ಯಾರಿಗೆ ಅಂತಾರು? ಯಾರು ಸ್ವಂತ ರತ್ನತ್ರ ಮೇಲೆ ಸ್ಥಿರ ಆದರು, ಸ್ವತಃ ರತ್ನತ್ರ ಮೇಲೆ ಸ್ಥಿರ ಆದರು, ಮತ್ತು ಮತ್ತೊಬ್ಬರಿಗೆ ಯಾರಿಗೆ ಇಚ್ಛೆ ಅದ ಅವ್ರಿಗೆ ಅದರ ಮೇಲೆ ಸ್ಥಿರ ಮಾಡ್ತಾರೆ. ಅಂದರೆ ದೀಕ್ಷೆ ಕೊಟ್ಟ ಕ್ಯಾಶ್ ನಮ್ಮ ಗತ್ಲೆ स्ವಂತ गतले ಮಾಡಿಸ್ತಾರೆ. ಒಂದಿಲ್ಲ म्हणजे जे स्वतः दीक्षा घेतात आणि इतरांना दीक्षा देतात ते आचार्य. आणि ते आहेत म्हणून आज मुनी दिसायला लागलेत तुम्हाला. बरोबर आहे का? ते नसते तर दिसले असते का आपल्याला? आचार्य नसते तर कोण मुनी दिसले असते का? नाही. म्हणून मग आपण काय करायचं? त्यांना नमस्कार करायचा. म्हणून पहिल्यांदा आर्यंतांना नमस्कार, नंतर सिद्धांना. आता इथं प्रश्न असा आहे की आर्यंतांना पहिला का नाही, सिद्धांना नंतर का? वास्तविक श्रेष्ठ कोण आहेत? सिद्ध. पण ते कुठले? पारलौकिकच्या दृष्टीने. पण लौकिकच्या दृष्टीने श्रेष्ठ कोण? आर्यंत. ಲೌಕಿಕ ದೃಷ್ಟಿಯಲ್ಲಿ ಶ್ರೇಷ್ಠ ಅರ್ಹಂತ. ಅದಕ್ಕೆ ನಮ್ಮ ಸಾಧ್ಯ ಏನಿರಬೇಕು? ಅರ್ಹಂತ. ಯಾಕಂದ್ರೆ ಅರ್ಹಂತ ಆಗೋಕ್ಕಿಂತ ಮೊದಲು ಸಿದ್ಧ ಆಗುವುದು ಶಕ್ಯ ಇಲ್ಲ. ಪ್ರಥಮ ನಾವು ಅರ್ಹಂತ ಆಗಬೇಕು. ಅರ್ಹಂತ ಅಂದ್ರೆ ಏನಾಗಬೇಕು? ಎಲ್ಲ ಕರ್ಮಗೆ ನಷ್ಟ ಮಾಡೋದು ನಮ್ಮ ಶಕ್ತಿ ಬೆಳೆಸ್ಕೋಬೇಕು. ಅದಕ್ಕೆ ಏನು ಗರಜದ? ನಮ್ಮ ನಿಶ್ಚಲತಾ ಗರಜದ. ನಾವು ನಿಶ್ಚಲ ಇದ್ರನ ಎಲ್ಲ ಪರಿಶೇಷನ ಬಗೋದು. ಮಕ್ ಆ ಥರದಶಿಂದ ನಾವು ಆತ್ಮ ಏನದನ್ನು ನೋಡಬೇಕು. ಆತ್ಮ ಅಂದರೆ ಯಾರ? ನೀವು ಯಾರಾದರೂ ಆತ್ಮ. ಬಟ್ ಆತ್ಮದ ಲಕ್ಷಣ काय? ಏನದು? ಆತ್ಮದ ಲಕ್ಷಣ ಅಂದರೆ ಜ್ಞಾನ ದರ್ಶನ, ಜ್ಞಾನ ದರ್ಶನ. ಮತ್ತು ಆತ್ಮದ ಸ್ವಭಾವನೂ ಅಜ್ಞಾನ. ಆತ್ಮದ ಗುಣ ಏನು? ಆತ್ಮದ ಗುಣ ಯಾವ್ಯಾವುದು? ಒಂದು ನಿರೀಚ್ಛ ಸ್ವರೂಪೋಹಂ. ಏನ ನಿರೀಚ್ಛ ಅಂದ್ರೆ ಯಾವುದೂ ಇಚ್ಛೆ ಮಾಡೋದಿಲ್ಲ. ಇಚ್ಛೆ ಯಾರು ಮಾಡ್ತಾರೋ? ಸಂಸಾರಿ ಜೀವಿ ಇಚ್ಛೆ ಮಾಡ್ತಾರೆ. ಒಂದಿಲ್ಲ ಖರೆ ಯಾರು ನಿರೀಚ್ಛ ಆಗಿದ್ದಾರೋ ಅವ್ರು ಇಚ್ಛೆ ಮಾಡ್ತಾರೇನ? ಬಟ್ ನಮಗೂ ಹಿಂದಿಲ್ಲ ನಾಳೆ ಅರ್ಯಂತ ಆಗೋದಿದ್ದಿಲ್ಲ. ಬಟ್ ಅರ್ಯಂತ ಆಗೋದಂದ್ರೆ ನಾವು ಈಗಿಂದ ಏನು ಮಾಡಬೇಕು? ನಾ ಒಂದು 5 ಮಿನಿಟ್ ಯಾವುದೂ ಇಚ್ಛೆ ಮಾಡೋಂಗಿಲ್ಲ. ಈ ಪ್ರಕಾರ ಸಂಕಲ್ಪ ಮಾಡ್ಕ್ಯಾಶ ನಾ ಸೇರಿಕೊಂಡಿರೋದು. ನೀವು ಹೆಂಗೆ ನಿರೀಕ್ಷೆ ಆಕ್ಯಾಶ ಶಾಶ್ವತ ನಿಶ್ಚಲ ಆಗಿದ್ದೀರಿ, ಒಂದಿಲ್ಲ ಧ್ರುವ ಆಗಿದ್ದೀರಿ. ಆ ಪ್ರಕಾರ ನಾನು
ಈಗ 5 ಮಿನಿಟ್ ಅರ್ಯಂತ ಆಗವ. ಅರ್ಯಂತ ಅಂದ್ರೆ ಏನು? ಎಲ್ಲ ಇಚ್ಛೆ ನಿರೋಧ, ಇಚ್ಛಾ ನಿರೋಧ ಸ್ತಪ ಅಂದರೆ 5 ಮಿನಿಟ್ನ ಇಚ್ಛೆ ಬಿಡವು. ಅಂದ್ರೆ ನೀವು ಮೈ ಮೇಲೆ ಅರಿವಿ ಇರಲಿ ಅಂದ್ರೂ ಒಳಗಿನ ನೀವು ಮುನಿ ಆಗ್ಬೋದು, ಮುನಿ ಆಗೋದು ಭಾವದ ಅದಕ್ಕೇನೆ. ಅದನ್ನು ಈಗ ಪ್ರಾಕ್ಟೀಸಿಗೆ ಮಾಡೋದು. ನಾವು 5 ಮಿನಿಟ್ ನಾ ಏನೂ ಇಚ್ಛೆ ಮಾಡೋಂಗಿಲ್ಲ. ಯಾಕೆ ಇಚ್ಛೆ ಮಾಡೋಂಗಿಲ್ಲ? ಅರ್ಹಂತ ಪ್ರಭು ಸ್ವತಂತ್ರ ಅದಾರು ಏನು ಪಾರತಂತ್ರ ಅದಾರು? ಸ್ವತಂತ್ರ ಅದ. ಅದಕ್ಕೆ ಇಂಗ್ಲೀಷ್ ಮೇಲೆ ಏನಂತಾರೆ? ಇಂಡಿಪೆಂಡೆಂಟ್ ಅಂತಾರೆ. ಹೌದಿಲ್ಲ? ಮತ್ತು ಎರಡನೇ ಮೇಲೆ ಡಿಪೆಂಡ್ ಅದಾರ ಅವರು ಡಿಪೆಂಡೆಬಲ್. ಮತ್ತು ಅರ್ಹಂತ ಡಿಪೆಂಡೆಬಲ್ ಅದಾರು ಇಂಡಿಪೆಂಡೆಂಟ್, ಸ್ವತಂತ್ರ. ಆ ಪ್ರಕಾರ ನೀವೂ ಏನಾದ್ರಿ? ನೀವು ಸ್ವತಂತ್ರ ಅದೇ. ಅದ್ರ ಮೇಲೆ ನೀವು ಶ್ರದ್ಧಾನ ಮಾಡಿ. ಒಂದೊಂದು ಮಾತು ಮೇಲೆ ಶ್ರದ್ಧಾನ ಮಾಡಬೇಕು. ಅದಕ್ಕೆ ಈ ಪಂಚಪರಮೇಷ್ಠಿ ಪದ ಅದಾವೆ. ಒಂದಿಲ್ಲ? ಇದು ನೀವು ಶ್ರದ್ಧಾನ ಮಾಡಿದಿರಿ. ಏನು ಶ್ರದ್ಧಾನ? ನಾ ಸ್ವಯಂಭೂ ಅದೇನು, ಇಂಡಿಪೆಂಡೆಂಟ್ ಅದೇನು. ಯಾರು ಸಾಹುಕಾರ ಇರ್ತಾನೋ ಅವ ಕೈ ಮುಂದೆ ಮಾಡ್ತಾನೇನಾ? ಯಾಕ? ಸಾಹುಕಾರ. ಮತ್ತು ನಿಮ್ಗೆ ಸಾಹುಕಾರ ಆಗಬೇಕು ಏನು ಬೇಕಾರಿ ಆಗಬೇಕು? ಹಾಂ, ಸಾಹುಕಾರ ಆಗಿದ್ರೆ ಇದ್ರೆ ಕೈ ಮುಂದೆ ಯಾವಾಗನೂ ಮಾಡಬಾರ್ದು. ಸಾಕು ಅನ್ನೋರು, ಸಾಕು ಅನ್ನಾರು ಸಾಹುಕಾರ, ಬೇಕು ಅನ್ನೋರು ಬೇಕಾರಿ. ಏನ? ಬೇಕು ಅನ್ನೋರು ಸಾಕು ಅನ್ನೋರು. ಇದನ್ನು ಪ್ರಾಕ್ಟೀಸ್ ಮಾಡಿ. ಇದನ್ನ 5 ಮಿನಿಟ್ ನೀವು ಭಗವಂತ ಮುಂದೆ ಕೊಂಡ್ರೋದು. ಭಗವಂತ ನೀವು ಹೆಂಗೆ ಶಾಂತ ಸುಂದರ ಆಗಿದ್ದೀರಿ, ಶಾಶ್ವತ ಸುಖಿ ಆಗಿದ್ದೀರಿ, ಆ ಪ್ರಕಾರ ನನಗೂ ಸುಖಿ ಆಗೋದದ. ಅಷ್ಟು ಸಲ ನಿಮ್ಗೆ ನೋಡ್ಕೋತ ನಾ ಶಾಂತ ಆಗ್ತೇನೆ. ಅಂದರೆ ಮತ್ತು 5 ಮಿನಿಟ್ ಸಂಕಲ್ಪ ಮಾಡಿ. 5 ಮಿನಿಟ್ನಾಗ ಏನೂ ಆಗಲಿ, ಕಣ್ಣು ತೆರಂಗಿಲ್ಲ, ಏನೋ ಇದೆ ಬಾಯಿ ತೆರಂಗಿಲ್ಲ. ಏನು ಹಾಕದನ ಎಲ್ಲ ಸಹನ ಮಾಡವು. ಏನು ಹಾಕದದ ಅದನ್ನು ನಮ್ದು ಸಮತಾ ಭಾವ, ಅದನ್ನು ನಮ್ದು ಸಮತಾ ಭಾವ. ಅಂದರೆ ಸಮತಾ ಭಾವ ಮುಂದೆ ಹೋಗೋದು ದಾರಿ ಅದು. ಇಲ್ಲಿದ್ರೆ ಬರೀ ನಾವು ಸುಖದಾಗ ಶಾಂತಿ ಇರ್ತೇವೆ ಮತ್ತು ದುಃಖದಾಗ ಆಳ್ತೇವೆ. ನಿಮ್ಮ ಮುಂದೆ ನಾಳೆ ಭವಿಷ್ಯದಾಗ ಆಳೋದದ ಏನು ಶಾಂತಿ ಇದೆ, ಸುಖ ಬೇಕು, ಆಳೋದು ಬಂದ್ ಮಾಡೋದು. ಯಾರು ಆಳ್ತಾರೋ? ಯಾರು ಅಳುವೂರ್ಕೆ ಇರ್ತಾರೆ, ಬರೀ ಅಳೋದೇ ಚಟ ಇದೆ, ಅವರು ಆಳ್ತಾರೆ. ನಾವು ಪುರುಷ ಅದೇವು ಏನು ಸ್ತ್ರೀ ಅದೇವು? ಪುರುಷ. ನೀವು ಏನದಿರಿ? ಪುರುಷ ಅದೇನು ಸ್ತ್ರೀ ಅದಿರಿ? ಹಾಂ, ಎಲ್ಲ ಸುಳ್ಳು ಮಾತಾಡ್ತೀರಿ. ನೀವು ಪುರುಷ ಅದಿರಿ, ಇವ್ರು ಹೆಂಗಸರ್ ಅದಾರ. ನಿಮ್ಮ ಮಾತು ಮೇಲೆ ಆ ಥರ ಅಪೇಕ್ಷೆ ನೋಡ್ರಿ, ಅಪೇಕ್ಷೆ ನೋಡಿ. ನೀವು ಹೆಂಗಸರಿ ಯಾಕೆ ಅಂದಪ್ಪ ಮತ್ತು ಇವ್ರಿಗೆ ಗಂಡಸರಿ ಯಾಕಂದ್ರೆ ಹೇಳಿ ನೋಡು, ಉತ್ತರ ಹೇಳಿ ನೋಡು. ಆತ್ಮ ಪುರುಷ ಅದನು, ಆತ್ಮ ಪುರುಷ ಅದನು. ಮತ್ತು ಇವ್ರಿಗೆ ಧರ್ಮ ಮಾಡ್ತಾರೋ. ಈಗ ಧರ್ಮ ನಡೆದದು ಜೈನ ಧರ್ಮ ಯಾತ್ರ ಸಲುವಾಗಿ ನಡೆದು ಇವ್ರ ಆಧಾರ ಎಲ್ಲ ಧರ್ಮ. ಇವ್ರ ಆಧಾರ ನಮ್ಗೆ ತಿನ್ನಕ್ಕೆ ಸಿಗ್ತದೆ. ಅದು ಹೇಳ್ತಾನಲ್ಲ, ಈಗಿನ ತಕ್ಕ ನೀವು ಸಮೋಷನಾಗಿ ನೋಡಿದರೆ ಪ್ರತಿ ಸಮಯ ಇವ್ರದ್ದು ಹಾಜರಿ ಹೆಚ್ಚದು, ಅವ್ರದ್ದು ಅದ. ಈಗ ಧರ್ಮ ನಡೀತದ, ನೀವು ಅವ್ರಿಗೆ ಸಹಾಯ ಮಾಡ್ತೀರಿ ಖರೆ. ಪುರುಷಾತ್ ಅವ್ರದ್ದು, ಪುರುಷಾತ್ ಯಾರು ಮಾಡ್ತಾರೆ? ಅವ್ರು ಗಂಡಸರು. ಮತ್ತು ನೀವು ಪುರುಷ ಅಂತೀರಿ ಖರೆ ಪುರುಷದ್ದೇನಿಲ್ಲ. ನಿಂಗೆ ಏನು ಮಾಡೋದು ಮಾಡಿ ಅಂದಿಲ್ಲ. ಹಾಂ, ಅಂದರೆ ಮಂದಿರದಾಗ ಶಾಸ್ತ್ರ ಕೇಳಿಸೋಲಾಗೆ ಆಹಾರ ಕೊಡಾಕ ಯಾರು ಪುರುಷತ್ ಮುಂದೆ ಮಾಡ್ತಾರೋ? ಅಂದರೆ ನೀವು ಪುರುಷದಿರಿ. ಮತ್ತು ಇವ್ರದ್ದು ಪುರುಷತ್ ಕಮ್ಮಿ ಆಕ ಆ ಅಪೇಕ್ಷೆಯಲ್ಲಿ ನಂಗೆ ಅನ್ನಿ ಏನು ಕೆಟ್ಟದೇವೆ, ಸುಳ್ಳದೇನು. ಏನು ಮಾಡೋದು? ನಮ್ಗೆ ಭಗವಂತ ಮೂಲಕ ಪ್ರಾರ್ಥನೆ ಮಾಡೋದು. ಭಗವಂತ ನಿಮ್ಗತ್ಲೆ ನಂಗೆ ಆಗೋದದ. ನಾ 5 ಮಿನಿಟ್ ಯಾವುದೂ ಇಚ್ಛೆ ಮಾಡೋಂಗಿಲ್ಲ. ಅಂದರೆ ಅಲ್ಲಿ ನಿಮ್ಮದು ತಪ ಚಾಲು ಆಯ್ತು, ಇಚ್ಛಾ ನಿರೋಧ ತಪ. ಭಲೆ 5 ಮಿನಿಟ್ ಇಲ್ಲ. ಒಂದೇ ಇಚ್ಛಾ ಯಾವಾಗ ಆಯ್ತು? ಇಚ್ಛಾ ಮಾಡೋದು ಏಕದಮ್ ಸೋಪೆ ಅದು. ಇಚ್ಛಾ ಮಾಡೋದು ಸೋಪೆ ಅದು, ಖರೆ ಪೂರ್ಣ ಆಗಕ್ಕೆ ಸೋಪೆ ಅದೇನು? ಇಚ್ಛಾ ಯಾತ್ರ ಮೇಲೆ ಪೂರ್ಣ ಆಕ್ಕವು. ಇಚ್ಛೆ ಹೆಂಗೆ ಪೂರ್ಣ ಆಕ್ಕವು? ಯಾತ್ರ ಮೇಲೆ, ಪುಣ್ಯ ಮೇಲೆ. ನಿಮ್ಮ ಪುಣ್ಯ ಪಾಪ ಸತ್ತ ಅಂದ್ರೆ ಅಧಿಕಾರ.
ಸತ್ತ ನಿಮ್ದು ಎಷ್ಟು ಇರ್ತದೆ ಆ ಪ್ರಕಾರ ನಿಮ್ಗೆ ಸುಖ ಇಲ್ಲದಕ್ಕೆ ದುಃಖ. ಪಾಪದೂ ಸತ್ತ ಇರ್ತದೆ, ದುಃಖದೂ ಪುಣ್ಯದೂ ಸಂಗ್ತದೆ. ಖರೆ ಇವು ಎರಡೂ ಏನದ ವ್ಯವಹಾರದ. ಪುಣ್ಯನೂ ವ್ಯವಹಾರದ, ಪಾಪನೂ ವ್ಯವಹಾರದ. ಮತ್ತು ಇದನ್ನು ಬಿಟ್ಟು ಕ್ಯಾಸ್ ಯಾರದಾರ ಅವರು ಸಿದ್ಧ, ಅವರು ಶುದ್ಧ, ಅವರ ಶುದ್ಧ. ಅಂದರೆ ನಮ್ದು ಜೀವದ ಸ್ವಭಾವ ಏನ? ಓಂ ನೇಮ್. ಜೀವದ ಸ್ವಭಾವ ಅಂದರೆ ಜ್ಞಾನ ದರ್ಶನ. ಮೀ ಧ್ರುವ ಶುದ್ಧ ಜ್ಞಾನ ದರ್ಶನಾನಂದಾತ್ಮ ಅಂದರೆ ನಿಮ್ಮದು ವ್ಯಾಖ್ಯಾನ. ನೀವು ಯಾರು ಅಂತ ನಾ ಕೇಳಿ ಅಂದರೆ ಮೀ ಧ್ರುವ ಶುದ್ಧ ಜ್ಞಾನ ದರ್ಶನಾನಂದಾತ್ಮ. ಇದನ್ನು ನಿಮ್ಮದು ಗುರುತು, ಇದನ್ನು ನಿಮ್ಮದು ಐಡೆಂಟಿಫಿಕೇಶನ್ ಹೊಂದಿಲ್ಲ. ಆ ಪ್ರಕಾರ ನಾವು ಚಿಂತನೆ ಮಾಡಬೇಕು. ಮೀ ಅಂದರೆ ನಾ ಅಂದರೆ ಯಾರ? ಈ ಮೈ ಆತ್ಮ. ನಮ್ಮ ಆತ್ಮ ಹೆಂಗದಾನು? ಅವ ಧ್ರುವ ಅದ. ಧ್ರುವ ಅದಾನ ಅಂದ್ರೆ ನಿಶ್ಚಲ ಅದ. ಅವಂಗೆ ಸಾವು ಅದಾನ. ಮೊದಲಿನ ಭೂತಕಾಲದಾಗ ನಾವು ಇದ್ದು ಈಗನೂ ಅದೇವು, ಮತ್ತು ಮುಂದಿನ ಎಲ್ಲ ಅನಂತ ಕಾಲ ನಾವು ಅದೇವು. ನಮ್ಗೆ ಯಾವಾಗ ಸಾವಾಗದಾನ? ಸಾವು ಎದಕ್ಕದ? ಸರಿ, ಸಾವು ಎದಕ್ಕದಾಗ? ಕರ್ಮಗೆ ಸಾವದ. ಏನು ಆತ್ಮಗೆ ಸಾವದ? ಕರ್ಮ ಅಚೇತನದ ಮತ್ತು ಆತ್ಮಚೇತನದ. ಅಂದರೆ ನಿಮ್ದು ನಾವು ಗುರುತು ಏನು? ನಾವು ಸಚೇತನ ಹೌದಿಲ್ಲ? ಅಂದರೆ ಸಚೇತನ ಅಂದರೆ ಚೈತನ್ಯಲೇ ತುಂಬಿದ್ದದು. ಅದನ್ನು ನಮ್ದು ಅಸ್ತಿತ್ವದ, ಅದನ್ನು ನಮ್ದು ಅಸ್ತಿತ್ವದ. ಆ ಅಂದ್ರೆ ಮೀ ಅಂದರೆ ಸ್ವಂತ. ಮೀ ಧ್ರುವ ಅಂದರೆ ನಿಶ್ಚಲ, ಯಾವಾಗೂ ಸಾಯಂಗಿಲ್ಲ, ನಿತ್ಯದ ಹೌದಿಲ್ಲ? ನಿತ್ಯ ಯಾವುದೇ ಇರ್ತದೆ? ಯಾವುದು ಶುದ್ಧದ ಅದನ್ನ ನಿತ್ಯದ. ಏನು ಅಶುದ್ಧ ನಿತ್ಯದ? ಶುದ್ಧ. ಬಕ್ ನಿಮ್ಗೆ ಶುದ್ಧ ಇರೋದಾದ್ರೆ ಹೆಂಗಿರ್ಬೋದು? ಅಶುದ್ಧ ತಿನ್ನೋಣ ಶುದ್ಧ ಇರೋದು? ಹಾಂ, ಬಕ್ ನಾವು ಶುದ್ಧ ತಿನ್ನೋದು ನಡಬೇಕು. शुद्ध आहार, तोच माझा विहार, तोच माझा विचार, तोच माझा सन्मान. ತಿಳಿತೇನೆ ಯಾವಾಗಲೂ ತಿನ್ನೋದು. ಅದಕ್ಕೆ ಮರಾಠಿದಾಗ ಏನಂತಾರೆ? ಜೈಸೆ ಖಾವೆ ಅನ್ನ. ಜೈಸೆ ಅಂದ್ರೆ ನಾವು ಹೆಂಗೆ ಅನ್ನ ಊಟ ತಗೋತೀವಿ, ವೈಸೆ ಹೋವೆ ಮನ. ನೀವು ಚಲೋ ತಿಂದ್ರಿ ಅದ್ರ ಮನ್ಸು ಶಾಂತ ಇರ್ತದೆ. ಮತ್ತು ನೀವು ಹೊಲ್ಸು ತಿಂದ್ರೆ ಮನ್ಸು ಎಲ್ಲ ಹೊಲ್ಸಾಗ್ತದೆ. ಜೈಸೆ ಖಾವೆ ಅನ್ನ ವೈಸೆ ಹೋವೆ ಮನ, ಜೈಸೆ ಪೀವೆ ಪಾನಿ. ನೀರು ಹೆಂಗೆ ನೀವು ಕುಡಿತೀರ ಆ ಪ್ರಕಾರ ವಾಣಿ ಆಗ್ತದೆ. ಹಾಂ, ವಾಣಿ ಅಂದರೆ ನಿಮ್ಮ ವಿಚಾರ, ವಾಣಿ ಅಂದರೆ ನಿಮ್ಮ ಪರಿಣಾಮ. ಈಗ ಅರ್ಹಂತ ವಾಣಿ, ಜಿನುವಾಣಿ, ಕರ್ಮ ಸಮೋಸರಣ ಬೆಳೀತದಿಲ್ಲ. ಅದು ಯಾಕೆ ಬರ್ತದೆ? ಅವರೆಲ್ಲ ಶುದ್ಧ ತಿಂದಿದ್ದಾರೆ ಅಂದರೆ ಶುದ್ಧ ಆಗಿದ್ದಾರೆ. ಅದಕ್ಕೆ ವಾಣಿಗೆ ಫಸ್ಟ್ ಪ್ರಿಫರೆನ್ಸ್ ನಾವು ಕೊಡ್ತೇವೆ. ಅದಕ್ಕಿಂತ ಶುದ್ಧ ಯಾವುದೂ ಇಲ್ಲ. ಆ ಪ್ರಕಾರ ನಮಗೂ ವಾಣಿ ಬರಬೇಕಿಲ್ಲ. ಬಟ್ ಇದೇ ನಾವು ಚಾಲು ಮಾಡೋದು. ಹೇ ಪ್ರಭು, ಹೇ ಭಗವನ್, ನೀವು ಹೆಂಗೆ ಅರ್ಹಂತ ಆಗಿದ್ರಿ, ಸಿದ್ಧ ಆಗಿ ಕೇಶ ತೀನ ಲೋಕ ಶಿಖರ ಮೇಲೆ ನಿವಾಸ ಮಾಡಿದೆ. ಆದ ಹೇತುಲೆ ನಾವು ಈಗ 5 ಮಿನಿಟ್ ನಿಮ್ಗತ್ಲೆ ಕೊಂಡ್ರು, 5 ಮಿನಿಟ್ಗೆ ನಿಮ್ಗತ್ಲೆ ಕೊಂಡ್ರು. ಆ ಭಗವಂತ ಮುಂದೆ ನಿಮ್ಮ ಅಂಥವ್ರೆ ಏನಂತಾರು? ಏ ಭಗವಂತ, ನೀ ಹೆಂಗದೀಪ, ನೀ ಯಾರ? ಭಗವಂತ ಕೇಳ್ತಾರೆ ಯಾರು. ಆವಾಗ ಭಗವಂತ ಮಾತಾಡ್ಲಿಕ್ಕೆ ಚಾಲು ಮಾಡ್ತಾರೆ. ಭಗವಂತ ಮಾತಾಡ್ತಾರೇನು? ಹಾಂ, ಬಕ್ಕ ನಾವು ಪ್ರಶ್ನೆ ಕೇಳೋದು ಅವ್ರ ಮುಖದಲ್ಲೇ, ಮತ್ತು ನಾವು ಕೇಳೋದು ನಮ್ಮ ಉತ್ತರ ಮತ್ತು ನಮ್ಮ ಪ್ರಶ್ನೆ. ಇದನ್ನೇ ಕಂಟಿನ್ಯೂ ಚಾಲು ಇತ್ತು. ಅದನ್ನು ನಮ್ಮ ಜ್ಞಾನೋಪಯೋಗ, ಅದನ್ನು ನಮ್ಮದು ಚಿಂತನೆ. ಈ ಜ್ಞಾನೋಪಯೋಗ, ಈ ಚಿಂತನೆ ಯಾವಾಗ ಚಾಲು ಆಗುತ್ತೆ ಆವಾಗ ನಮ್ಮ ಕರ್ಮ ಎದುರೇ ಆಗ್ತದೆ. ಹಾಕೋದಿಲ್ಲ? ಬಕ್ಕ ಯಾರಿಗೆ ಕೇಳ್ತಾನೋ ಭಗವಂತ ಮರಾಠಿದಾಗ ಕೇಳ್ತಾನೋ, ಹೇ ಭಗವನ್ ತುಮಿ ಕೋನ್, ಅಪ್ಪನ್ ಕೋನ್? ಯಾಳ ಭಗವಂತ ಅಂತಾರು, ನೀನು ನಿನದಿ,
ನಿನ್ನ ಅದಿ ಮತ್ತು ನಾನು ನಿನ್ನ ಅದೇನು. तू तर तूच आहेस आणि मी पण तूच आहे ಹೇಳಿದ್ದೇನೆ. ಅಂದರೆ ಪ್ರಶ್ನೆನೂ ನಮ್ದು ಮತ್ತು ವಿಚಾರನೂ ನಮ್ದು. ಅದು ಇದು ನಮ್ಮದು ಚಿಂತನೆ. ಈ ಪ್ರಕಾರ ಚಿಂತನೆ ಬರೋದು. ಆ ಹೇಳಕ್ಕೆ ಭಗವಂತ ಏನಂತಾರು, ನೀನು ನೀ ಅದಿ ಮತ್ತು ನಾನು ನೀ ಅದೇ. ನಾ ಈಗ ಇಲ್ಲೂ ಇಲ್ಲ. ಈಗ ಭಗವಂತ ಯಾರು ಮೋಕ್ಷ ಹೋಗಿದ್ದಾರೆ ಅವ್ರು ಎಲ್ಲರೂ ಅದಾರೇನಿಲ್ಲ, ಎಲ್ಲಿದ್ದಾರೆ ಅವರು? ಹಾಂ, ಅವರಂತ ನಾ ಇಲ್ಲೂ ಇಲ್ಲ. ಖರೆ ನಾ ಇಲ್ಲಿ ವೇದಿ ಮೇಲೆ ಯಾಕೆ ಹೊಂತಿದ್ದನು? ವೇದಿ ಮೇಲೆ ಅರೆನ್ಸಿದ ಅದಾರಲ್ಲ, ಮಂಡ್ಯದಾಗ ವೇದಿ ಮೇಲೆ ಅನಿಸಿದ ಅವರು ಅಲ್ಲಿ ಯಾಕೆ ಹೊಂತಿದರು? ಅವ್ರು ಯಾರದಾರು? ಅಲ್ಲಿ ವೇದಿ ಮೇಲೆ ಯಾರು ಕುಂತಿದ್ದಾರೆ ಹೇಳ್ರಿ? ವೇದಿ ಮೇಲೆ ಯಾರು ಕುಂತಿದ್ದಾರೆ? ಯಾರು ಆರ್ಯಂತಾಗಿದ್ದಾರೆ ಅವರು ಕೂತಿದ್ದಾರೆ. ಖರೆ ಪ್ರತ್ಯಕ್ಷ ಅಲ್ಲಿ ಅದಾರೇನ ಅವ್ರ? ಬಕ್ ಅಲ್ಲಿ ಯಾರದಾರ? ವೇದಿ ಮೇಲೆ ಯಾರಂದ್ರೆ ಪ್ರಶ್ನೆ ತಿಳಿತೇನೆ ನಿಮ್ಗೆ. ಅಲ್ಲಿ ಬರೀ ಆತ್ಮದ ಪ್ರತೀಕ ಅದು. ಏನದ? ಆತ್ಮದ ಪ್ರತೀಕ. ಆತ್ಮ ಮೂರ್ತ ಅದ ಏನ ಅಮೂರ್ತ ಅದನು? ಅಮೂರ್ತ. ಅವು ಕಾಣ್ತಾನೇನ? ಇಲ್ಲ. ಖರೆ ಅದಾನೇನಿಲ್ಲ. ಈ ಅದಾನೇನು ನಿಮ್ಮ ಶ್ರದ್ಧೆ ಅದ, ಅದು ನಿಮ್ಮದು ಅಸ್ತಿತ್ವ ಅದ, ಅದು ನಿಮ್ದು ಅಸ್ತಿತ್ವ ಅದ, ಅದೇ ನಿಮ್ದು ಸಮ್ಯಕ್ ದರ್ಶನ ಅದು, ಅದ ನಿಮ್ಮ ಸಮ್ಯಕ್ ಜ್ಞಾನನೂ ಅದು. ತಿಳಿದ್ರಿ? ಆತ್ಮ ಹೆಂಗದನು? ಅಮೂರ್ತ ಅದನು. ಅದಕ್ಕೆ ನಮಗೆ ತಿಳಿಯಂಗಿಲ್ಲ, ಕಾಣಂಗಿಲ್ಲ. ಖರೆ ಅದ್ರ ಮೇಲೆ ಏನು ಶ್ರದ್ಧಾನ ಅದು, ಅದು ನಮ್ಮ ಸಮ್ಯಕ್ ದರ್ಶನ. ಆ ಶ್ರದ್ಧಾನ ಅಂದ್ರೆ ನಮ್ಮ ಸಮ್ಯಕ್ತ್ವ. ಶ್ರದ್ಧಾನ ಅಂದ್ರೆ ಸಮ್ಯಕ್. ಈ ಶ್ರದ್ಧಾನ ಅಂದ್ರೆ ಧರ್ಮದ ಪೈಲಿ ಪೈರಿ ಅಂತಾರೆ. ಅದನ್ನು ಅದರ ನೀವು ಮುಂದೆ ಹೋಗೋದು, ಇಲ್ಲದ್ರೆ ಏನೂ ಇಲ್ಲ. ಅದನ್ನು ತಿಳ್ಕೊರಿ. ನಾ ಏನಪ್ಪ? ನಾ मी ध्रुव शुद्ध ज्ञान दर्शनानंदात्मा आहे, जो उद्या अर्यंत सिद्ध परमात्मा होणार आहे. ತಿಳಿತೇನೆ. तीच माझी ओळख. ಅದು ನಮ್ಮದು ಗುರು, ಅದು ನಂದು ಐಡೆಂಟಿಫಿಕೇಶನ್. ಒಂದಿಲ್ಲ ಈ ಹುಡುಗರಿಗೆ ನೀವು ಶಾಲೆಗೆ ಹಾಕ್ಯಾರಿ, ಅದಕ್ಕೆ ಕಾರ್ಡ್ ಕೊಡ್ತಾರೆ, ಒಂದು ಐಡೆಂಟಿಫಿಕೇಶನ್, ಅದು ಗುರುತು. ಅವ್ರಿಗೇನು ತಿಳಿಯಂಗಿಲ್ಲ, ಮಾತಾಡಿ ಬರಂಗದ ಇರ್ತದೆ. ಖರೆ ನಮ್ಗೆ ತಿಳಿದಿಲ್ಲ ಅಂದ್ರೆ ನಮ್ಮದು ಗುರುತು ನಾವು ಹೇಳಬೇಕು. ಅದಕ್ಕೆ ನಾವು ಹೇಳ್ತೇವೆ, ನೀವು ಯಾರಪ್ಪ? ನೀವೇನಂತೀರಿ? ನಾ ಪ್ರಕಾಶ. ಅವ್ರು ಏನಂತಾರೆ? ನಾ ಸುನಂದ. ಇದನ್ನು ಸುನಂದ ಪ್ರಕಾಶ್ ಏನು ಕಾಯಂ ಅದೇನ? ಇದು ನಿಮ್ಮ ಟೆಂಪ್ರರಿ ಐಡೆಂಟಿಫಿಕೇಶನ್. ನಾವು ನೌಕರಿ ನೋಡ್ತೇವೆ, ಟೆಂಪ್ರರಿ ನೋಡ್ತೇವೆ, ಏನು ಕಾಯಂ ನೋಡ್ತೇವೆ, ಪರ್ಮನೆಂಟ್ ನೋಡ್ತೇವೆ. ಆ ಪ್ರಕಾರ ನಿಮ್ಮ ಪರ್ಮನೆಂಟ್ ಗುರುತೇನ? ತಿಳಿದಾನೆ. परमनंट गुजर मी ध्रुव शुद्ध ज्ञान दर्शनानंदात्मा आहे, जो उद्या भविष्यामध्ये अर्यंत सिद्ध होणार आहे, तोच मी आहे. ही माझी ओळख, ही माझी निश्चयाने ओळख, आत्म्याची ओळख. आणि शरीराची ओळख अनेक प्रकारे. मी काळा आहे, गोरा आहे, हे की ही शरीराची ओळख. म्हणजे व्यवहार हा व्यवहार, आणि निश्चयाने मी काय आहे? भगवान आत्मा आहे. ನೀವೆಲ್ಲ ಆದರೆ ಈಗಿಲ್ಲ, ನಾಳೆ ಭಗವಾನ್ ಆಗೋದಿಲ್ಲ. ಇದು ನಿಮ್ಮದು ಸುಖ ತಾಕತ್ತದು. ಇದನ್ನು ನೀವು ತಿಳ್ಕೊಬೇಕು. ಇದನ್ನು ನಿಮ್ಮದು ಸಮ್ಯಕ್ ದರ್ಶನ ಜ್ಞಾನಚಾರಿ. ಇತರ ಮೇಲೆ ಭರೋಸಾ ಇಟ್ಕ್ಯಾಸ್ ನೀವು ಕೂತ್ರಿ ಅಂದರೆ ತಾನೇ ಪರಿಚಯ ಚಾಲು ಆಕ್ಕದು. ಅಂದರೆ ನೀವು ಅರ್ಯಂತ ಅವಸ್ಥೆ ಪ್ರಾಪ್ತ. ತಿಳಿ ಅರ್ಯಂತ ಸಿದ್ಧ ಆಚಾರ उपाध्याय. ಇದನ್ನು ತಿಳಿಸ್ಕೊಳ್ಳೋರು, हे सगळं सांगणार आहे ते उपाध्याय. हे जिनवाणीच्या माध्यमातून त्या भगवंतानी समोचरणामध्ये की जे दिव्यध्वनी जी खिरली त्यालाच काय म्हटलेलं आहे? 11 अंग 14 पूर्व, आणि तीच दिव्यध्वनी आणि तीच जिनवाणी आहे. आणि तीच म्हणजे शास्त्र आहे. ते 4 अनुयोग जर सांगितले आहे की ती जिनवाणी जी आहे तेच आपल्याला इथपर्यंत आलेले आहे. आणि त्याच्यातून शास्त्र निर्माण झालं. आणि मग हे जे समजावून सांगतात ते उपाध्याय. हे जे समजावून सांगतात ते उपाध्याय. म्हणजे संघामध्ये आचार्य आहेत, नंतर कोण आहेत? उपाध्याय आहेत, सर्व साधुगण आहेत, श्रावक श्राविका आहेत. ह्याला चतुसंघ म्हटलेलं. कळलं का?
मग ते उपाध्याय म्हणजे कसं? उपाध्याय म्हणजे नुसतं पूजा करणारं उपाध्याय नाही. उपाध्याय म्हणजे काय? विद्वान, पंडित. पंडित आता तुम्ही शक्त म्हणतात, तर पंडित म्हणजे काय? नुसतं अभिषेक करणारे पंडित नाही. पंडित म्हणजे हुशार, पंडित म्हणजे विद्वान, जो 11 अंगाचं 14 पूर्वाचं ज्ञान घेतलेलं आहे तो उपाध्याय. मग तसं उपाध्याय मला कधी होता येईल? मग त्यासाठी जन्माने बघायचं. कळलं की? आणि नंतर शेवटची पायरी साधू. तर या साधू या शब्दाचा अर्थ काय? जो साधतो तो साधू. साध इति साधू आहे की नाही? साधतो म्हणजे काय? जो स्वतःचा स्वार्थ साधतो, स्वतःचा स्वार्थ साधतो तो साधू. आणि स्वार्थ म्हणजे काय? लौकिकदृष्ट्या नाही. लौकिकदृष्ट्या स्वार्थ म्हणजे खाणं पिणं, हे सत्वचा साधू नाही. पण जो स्वतःला साधतो, आत्म्याला साधतो, आत्म्यामध्ये रममान होतो तो साधू. कळलं की नाही? मग हे जर आपण समजावून घेतलं तर ह्याच्यातून पार झालो की नाही आपण? ಇವು ನಾವು ತಿಳಿಸ್ಕೊಂಡ್ರೆ ನಮ್ಮ ಮೋಕ್ಷ ಮಾರ್ಗ ಚಾಲು ಆಗ್ತದೆ. ಇದನ್ನು ನಮೋಕಾರ ಮಂತ್ರದ ಮಹಾತ್ಮೆ. ಇವು ಎಲ್ಲ ತಿಳಿಸ್ಕೊಂಡೆ ಮುಂದೆ ಹೋಗಿದ್ದಾರೆ. ಅವರು ನಮ್ಮ ಮಾರ್ಗದರ್ಶಕ ಅದಾರ. ಅವರು ನಮ್ಮದು ಮಾರ್ಗದರ್ಶಕ ಅದ. ಅವ್ರ ಮಾರ್ಗದರ್ಶಕ ಅದಾರ, ಅದಕ್ಕೆ ನಾವು ಕೈ ಬಿಡಬೇಕು. ಅಂದ್ರೆ ಅವ್ರ ಛಾಯೆ ಖಾಲಿ ನಾವು ನಿಂದಿರ್ದು, ಅವ್ರ ಛಾಯಾ ನಮ್ಗೆ ಸಿಗ್ತದೆ, ನಮ್ಮ ಮೋಕ್ಷ ಮಾರ್ಗ ಬೆಳೀತದೆ. ಅದಕ್ಕೆ ಇದನ್ನ ನಮೋಕಾರ ಮಂತ್ರ ಮಾತು. ಅಂದರೆ ಯಾವುದೂ ವೇಳೆಗೆ ನೀವು ನಮೋಕಾರ ಮಂತ್ರ ಅನ್ಬೇಕು. ಒಂದಿಲ್ಲ ನಮೋ ಆಮೇಲೆ ನಮೋಕಾರ ಮಂತ್ರ ಹೆಂಗೆ ಮಾಡ್ಬೇಕು ನೋಡ್ರಿ. ನಮೋ ಅರಿಹಂತನಂ. इतराग अरिहंताना सूर म्हणतो ಇಲ್ಲ, त्याच्यात सूर आले की नाही ತಿಳಿತೇನೆ ಇಲ್ಲ. सूर ಅಂದರೆ ಏನ? ನಾವು ಹೊಲಕ್ಕೆ ಕಂಪೌಂಡ್ ಮಾಡ್ತೇವೆ, ಕಂಬ ಹಾಕ್ತೇವೆ. ಬರೀ ಕಂಬ ಹಾಕೋಣ, ದನವ್ರು ಬರೋದು ಬಂದು ಹಾಕೋದೇನ? ಏನು ಮಾಡ್ತೀರಿ? ಅದಕ್ಕೆ ಜಾಳ್ಗಿಲೆ ತಾರ್ಲೆ ಕಟ್ತೀರಿ. ಆ ಪ್ರಕಾರ ನಾವು ನಮೋ ಅರಿಹಂತಾನಂ ಅಲ್ಲಿಂದ ಏನು सूर ಹೊಣ್ತಾವೆ. ನಮೋ ಅರಿಹಂತಾನಂ. ಈ सूर ಮುಂದಿನ खांबातले होकल, पुढच्या खांबापर्यंत जातो. तर पुढचा खांब कुठला? सिद्ध. नमो सिद्धानम. ಈ ಸಿದ್ಧ सूर ಆಚಾರ್ಯ ಕಡೆ ಹೋಗ್ಕ. ನಮೋ ಐರಿಯಾನಂ. ಮತ್ತು ನಾಲ್ಕನೇ ನಮೋ ಉವಚ್ಛಾಯಾನಂ. ತಿಳಿದಿಲ್ಲ ಅಂದ್ರೆ ಈ ನಾಲ್ಕೇ ಬಾಜು ಕಂಪೌಂಡ್ ಆಯ್ತು. ಐದನೇ ನಮೋ ಲೋ ಎ ಸೌವಸೌನಂ. ಐದನೇ ಕಂಬ ಇಲ್ಲಿ ಅಂದರೆ ಲಾಸ್ಟ್ ಕಂಬ. ಅದನ್ನ ಮಜಬೂತಿ ಇರಬೇಕು. ನೀವು ಸರ್ಕಸಿಕ್ ತಂಬು ನೋಡಿದಿರಿ ಮೊದಲು? 5 ಕಂಬದ ತಂಬು ಇರ್ತಿತ್ತು, ಬಾಕಿ ಸಣ್ಣ ಸಣ್ಣ ಇರ್ತು ಬೇರೆ. ಖರೆ ದೊಡ್ಡದು ಕಂಬ ಏನಿದ್ದು 5 ಇರ್ತದೆ. ಆ ಪ್ರಕಾರ ಈ ನಮೋಕಾರ ಮಂತ್ರಿಗೆ ನಾವು ಸುರಕ್ಷಿತ ಕವಚ ಮಾಡೋದು, ತಂಬು ಮಾಡೋದು. ಅಂದ್ರೆ ಅದ್ರ ಒಳಗೆ ನೀವು ಕೂತಂದ್ರೆ ನಿಮ್ದೆಲ್ಲ ಸಂರಕ್ಷಣೆ ಆತಿಲ್ಲ. ಮೊದಲು ಹೊರಗಿನ ಸಂರಕ್ಷಣೆ ಹಾಕೋದು, ಅಂದರೆ ಈ ಶರೀರ ಸಂರಕ್ಷಣೆ ಆಗ್ತದೆ. ಶರೀರ ಸಂರಕ್ಷಣೆ ಆತಂದ್ರೆ ಆತ್ಮದ ಸಂರಕ್ಷಣೆ. ಹೊರಗಿಂದ ಸಂರಕ್ಷಣೆ ಅದ ದ್ರವ್ಯ ಸಂರಕ್ಷಣೆ. ಮತ್ತು ಒಳಗಿಂದ ನೀವು ಭಾವ ತಯಾರು ಮಾಡ್ತೇವೆ. ಆ ಭಾವ ಅಂದರೆ ನಿಮ್ಮ ಭಾವ, ಅದು ಭಾವ ಪರಿವರ್ತನೆ. ಭಾವ ಪರಿವರ್ತನೆ ಆಗಲಾಗ ಹೊರಗಿಂದ ದ್ರವ್ಯ ಕ್ಷೇತ್ರ ಕಾಲ ಭಾವ ಈ ಥರ ಜರುರಿ ಅದು. ಮತ್ತು ದ್ರವ್ಯ ಕ್ಷೇತ್ರ ಕಾಲ ಭಾವಕ್ಕೂ ಅಂತರ್ಗತ ಭಾವ ಅಂದರೆ ಪರಿಣಾಮ. ನಿಮ್ಮ ಪರಿಣಾಮ ಶುದ್ಧ ಇದ್ರೆ ನಿಮ್ಗೆ ದ್ರವ್ಯ ಶುದ್ಧಿ ಸಿಗ್ತದೆ ಇಲ್ಲ. ಮತ್ತು ದ್ರವ್ಯ ಕೆಟ್ಟಿದ್ರೆ ಭಾವ ಕೆಟ್ಟಾಗ್ತವೆ. ಅಂದರೆ ದ್ರವ್ಯ ಮೇಲೆ ಭಾವ ಅದ, ಭಾವ ಮೇಲೆ ದ್ರವ್ಯ ಅದ. ಬಟ್ ನಾವು ಏನು ಮಾಡಬೇಕು? ಈಗ ಭಾವ ಚಲೋ ಮಾಡಿದರೆ ದ್ರವ್ಯ ಚಲೋ ಆಗ್ತದೆ. ಅಂದ್ರೆ ಮತ್ತು ದ್ರವ್ಯ ಮಾಡಿದ್ರೆ ಮತ್ತು ಮುಂದಿನ ಭಾವ ಚಲೋ ಅದ. ಅಂದರೆ ದ್ರವ್ಯ ಮತ್ತು ವ್ಯವಹಾರ, ನಿಶ್ಚಯ ಮತ್ತು ವ್ಯವಹಾರ ಇತರ ಮೇಲೆ. ವ್ಯವಹಾರ ಅಂದ್ರೆ ದ್ರವ್ಯ, ವ್ಯವಹಾರ ಅಂದ್ರೆ ದ್ರವ್ಯ, ಮತ್ತು ಭಾವ ಇದನ್ನು ಏನದ? ನಿಶ್ಚಯ. ನಮ್ಗೆ ವ್ಯವಹಾರ ದಶಿಂದ ನಿಶ್ಚಯ ಕಡೆ ಹೋಗೋದಿಲ್ಲ. ಬಟ್ ನೀವು ಪರಿಣಾಮ ಚಲೋ ಇಡ್ರಿ, ಅಂದರೆ ನಿಮ್ಮದು ಎಲ್ಲ ಚಲೋ ಆಗ್ತದೆ. ಈ ಥರ ಮದ್ದೇನು ಮಾಡೋದು? ನಾವು ಕಾಯಂ ಕೆಲಸ ಮಾಡ್ತೇವೆ ಮನ್ಯಾಗ,
ಅಂಗಡಿಯಾಗ ಕೆಲಸ ಮಾಡ್ತೇವೆ, ಹೊಲ್ದಾಗ ಕೆಲಸ ಮಾಡ್ತೇವೆ, ನೀವು ಕೈಲಿ ಕಾಲೇ ಕೆಲಸ ಮಾಡಿ. ಖರೆ ಬಾಯಿಲೇ ಒಂದು ಮಂತ್ರ ಅನ್ನೋದು. ಏನು ಮಂತ್ರ ಅನ್ನೋದು? ಓಂ ಅರಹಂ ಸಿದ್ಧಾಯ ನಮಃ. ತಿಳಿದು? ಈಗ ನಾವೊಂದು ಮಂತ್ರ ಅಂತೇನು, ಅದ ಪ್ರಕಾರ ಅದ ಆವಾಜ್, ಯಾರ್ದು ಆವಾಜ್ ಹೆಚ್ಚಬೇಡ, ಕಡಿಮೆ ಬೇಡ, ಖರೆ ಎಲ್ಲರದ್ದು ಆವಾಜ್ ಬರಬೇಕು. ಒಂದು ಸೂರದಾಗ ಆಗಬೇಕು. ಹಾಂ, ಮತ್ತು ನಾವೀಗ 108 ಅನ್ನೋದು, ನಾ 54, ನೀವು 54 ಅಂದರೆ 108, ಒಂದು 5 ಮಿನಿಟ್ದಾಗ ಮಾಡೋಣ. ಮತ್ತು ನೋಡ್ರಿ, ಕೇಳಕ್ಕೆ ಎಷ್ಟು ಸುಂದರ ಆಗ್ತದೆ. ನಿಮ್ಮ ಭಾವ ಪರಿಣಾಮ ಹೆಂಗೆ ಹಾಕೋ ನೋಡ್ರಿ. ನಮೋ ಅರಿಯಂತನಂ ನಮೋ ಓಂ ಅರಹಂ ಸಿದ್ಧಾಯ ನಮಃ. 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 ಓಂ ಅರಹಂ ಸಿದ್ಧಾಯ. ಸ್ವರೂಪ ಭಗವಂತನಿಗೆ ನಮಸ್ಕಾರ. ಅರಹಂ, ಈ ಓಂಲೆ ನಾವು ಪಂಚಪರಮೇಶ್ವರಿಗೆ ನಮಸ್ಕಾರ ಮಾಡ್ತೇವೆ. ಇದು ಓಮ್ಲೆ ಈ ಸಮಯ ಶರಣ ಒಳದಾಗ ಏನು ದಿವ್ಯಧ್ವನಿ ಖೀರ್ತದ ಒಂದೇ ಪ್ರಕಟ ಆಗ್ತದೆ. ಆ ದಿವ್ಯಧ್ವನಿ ಹೆಂಗೆ ಓಪನ್ ಆಗ್ತದ? ಓಂ ಓಂ ಇದನ್ನ ಉಚ್ಚಾರ ಐತೆ. ಆ ಓಂಕಾರ ಧ್ವನಿಗೆ ನಾವು ಮತ್ತೆ ಓಮ್ಲೆ ನಮಸ್ಕಾರ ಮಾಡ್ತೇವೆ. ಮತ್ತು ಅರ್ಹಂ ಅಂದರೆ ಏನು? ಅರ್ಹಂ ಅಂದ್ರೆ ಅರ್ಯಂತ ಭಗವಂತ ಬೀಜಾಕ್ಷರ ಅದು. ಏನದ? ಅರ್ಯಂತ ಭಗವಂತರದು ಬೀಜಾಕ್ಷರ ಅದ. ಆವಾಗ ಎಲ್ಲ ಅರ್ಯಂತ ನಾವು ನಮಸ್ಕಾರ ಮಾಡ್ತೀವಿ. ಅದಲ್ಲಾಗಿ ಋಷಿ ಬಂದರು, ಮಹಾವೀರ ಬಂದರು, ಎಲ್ಲರೂ ಬಂದರು. ಈಗ ತಕ್ಕ ಎಲ್ಲರೂ ಯಾರ್ಯಾರು ಮೋಕ್ಷ ಹೋಗಿದ್ದಾರೆ ಅವರು ಎಲ್ಲ ಅರ್ಯಂತಾಗ ಬಂದರು. ಒಂದಿಲ್ಲ ಅಂದರೆ ಯಾರು ನಮಸ್ಕಾರ ಮಾಡೋದು ತಪ್ತದೇನ ಇಲ್ಲ. ಹಿಂದಗಡೆ ಓಂ ಅರ್ಹಂ ಸಿದ್ಧಾಯ ನಮಃ ಅಂದರೆ ಸಿದ್ಧ ಪರಮೇಷ್ಠಿಗೆ ನಮಸ್ಕಾರ. ಅಂದರೆ ಎಲ್ಲ 5 ಪರಮೇಷ್ಠಿ ಎಲ್ಲ ಬಂದು ಇಲ್ಲ ಹತ್ರಾಗ. ಅಂದ್ರೆ ನಮೋಕಾರ ಮಂತ್ರ ನೀವು ಅನ್ಬೇಡ ಅಂತ ಅನ್ನಂಗಿಲ್ಲ, ಅನ್ಬಿಡ್ರಿ. ಖರೆ ಅಕ್ಕಿ ಇದನ್ನು ಶಾರ್ಟ್ ಕದ. ಮತ್ತು ಯಾವಾಗ ನೀವು ಮನ್ಯಾಗ ಕೆಲಸ ಮಾಡ್ತೀರಿ, ಹೊಲ್ದಾಗ ಕೆಲಸ ಮಾಡಿರಿ, ಯಾವುದೋ ದಂಧೆ ಮಾಡ್ತೀರಿ, ಕಾಯಿಲೆ ದಂಧೆ ಮಾಡಿ. ಈಗ ಸಂಸಾರ ಅಂದರೆ ದಂಧೆ ಮಾಡಾಕಬೇಕು. ಖರೆ ಬಾಯಿಲೆ ಹಳುವಸ್ ಆವಾಜಾಗ ಓಂ ಅರಹಂ ಸಿದ್ಧಾಯ ನಮಃ ಅಂದರೆ ಇವು ಅನ್ಕೋತ ನಿಮ್ಗೆ ಕೆಲಸ ಮಾಡಬೇಕು. ಅಂದರೆ ನಿಮ್ಮ ಕೆಲಸ ಯಾವಾಗ ಪೂರ ಆಗ್ತದೆ ನಿಮ್ಗೆ ತಿಳಂಗಿಲ್ಲ. ಮತ್ತು ತಲೆ ನೋಯೋದು ಬಂದಾದ. ತಲೆ ಯಾವಾಗ ನೋಯ್ತದೆ ನಾವು ಬಕ್ 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 ಮಾಡ್ತೇವೆ, ಕೇಳಿದ ಶಿವ ಮಾತಾಡ್ತೇವೆ, ಆವಾಗ ತಲೆ ನೋಯ್ತದೆ. ಹೌದೇ ಬಾಕಿ ಹೇಗೆ ನಮ್ಮ ಚಟ ಹತ್ತು ನಮಗೆ ಕೆಲಸ ಇಲ್ಲ, ಅವಾಗ ಇದನ್ನು ಚಾಲು ಓಂ ಅರ್ಹಂ ಸಿದ್ಧಾಯ ನಮಃ. ಓಂ ಅರ್ಹಂ ಸಿದ್ಧಾಯ ಅಂದರೆ ನಿಮ್ಮ ಸಣ್ಣ ಕೂಸು ಅದಾವೆ, ಅದು ಕೇಳ್ತಾ ಇರಲಿಲ್ಲ, ಇದನ್ನ ಮಾತಾಡೋಕ್ಕೆ ಚಾಲು ಮಾಡ್ತಾರೆ. ಏನು ಕಿವಿ ಮೇಲೆ ಬರ್ತದೆ ಅದನ್ನ ಬಡ್ಬಡ್ತಾರೆ. ಖರೆ ಮನೆಯಾಗಿಂದ ಎಲ್ಲ ಅಮಂಗಲ ವಿಚಾರ ಹೋದೂ ಇಲ್ಲ, ಎಲ್ಲ ಪವಿತ್ರ ಐತಲ್ಲ. ಯಾರ ಕೈಯಾಗದ ಅದನ್ನು ಮಾಡಿ. ಇದನ್ನು ಚಾಲು ಮಾತಂದ್ರೆ ನಿಮ್ಮ ಮಾತು ಮೇಲೆ ಕಂಟ್ರೋಲ್ ಆಗ್ತದೆ. ಅಂದರೆ ಮಾತಾಡೋದ ಮೇಲೆ ಅಂದರೆ ಯಾವಾಗ ಜರೂರು ಇರ್ತದೆ ಆಗ ಮಾತಾಡೋದು. ಮತ್ತು ಇದನ್ನು ಚಾಲು ಈ ಥರ ಅಂದರೆ ಕಾಯಂ ಕರ್ಮ ನಿರ ನಿಮ್ದು ಚಾಲು. ಇದು ಉಪಾಯದ ಇಲ್ಲ, ಇದನ್ನ ಚಾಲು ಮಾಡಿ. ಈಗ